ರಾಜಣ್ಣ ವಿರುದ್ಧದ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಅದು ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದನ್ನ ಮಾಡಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಯಾವ ರೀತಿಯಾಗಿ ಆ ಪ್ಲಾನು ಅಂತ ಹೇಳ್ತಾ ಹೋಗ್ತೀನಿ ನಾನು. ಸಿಎಂಗೆ ಮಾಹಿತಿ ನೀಡಿರುವಂತದ್ದು ರಾಜಣ್ಣ ಪುತ್ರ ರಾಜೇಂದ್ರ. ನಾಳೆ ಡಿಜಿಗೆ ಎಂಎಲ್ಸಿ ರಾಜೇಂದ್ರ ದೂರನ್ನ ಸಲ್ಲಿಕೆ ಮಾಡಲಿದ್ದಾರಂತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೇಂದ್ರ ಅವರೇ ಹೇಳಿದ್ರು ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ, ಡಿಜಿಗೆ ದೂರನ್ನ ಸಲ್ಲಿಕೆ ಮಾಡ್ತೀವಿ, ಏನೇನಾಯ್ತು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡಲಾಗುತ್ತೆ. ಅದರ ಆಧಾರದ ಮೇಲೆ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಿಸುತ್ತೆ ರಾಜ್ಯ ಸರ್ಕಾರ ಕಾದು ನೋಡಬೇಕು. ಇದೇ ಸಂದರ್ಭದಲ್ಲಿ ಬಿಜೆಪಿಗೆ ಅಸ್ತ್ರ ಏನಪ್ಪಾ ಅಂದ್ರೆ ದಲಿತರನ್ನ ತುಳಿಯುವಂತ ಷಡ್ಯಂತ್ರ ಆಗ್ತಾ ಇದೆ. ಸಿಎಂಗೆ ಈ ಬಗ್ಗೆ ಎಲ್ಲ ಮಾಹಿತಿಯನ್ನ ನೀಡಿದ್ದೇನೆ, ಮುಂದಿನ ವಾರ ದೆಹಲಿಗೂ ಕೂಡ ಹೋಗ್ತೇನೆ ಅಂತ ಹೇಳಿದ್ರು ರಾಜೇಂದ್ರ. ಹಲವು ಬಾರಿ ಹನಿ ಟ್ರ್ಯಾಪ್ ಯತ್ನಗಳಾಗಿದ್ದಾವೆ, ಮುಂದೆ ಯಾರಿಗೂ ಈ ರೀತಿ ಆಗಬಾರದು. ವರಿಷ್ಠರಿಗೆ ದೂರನ್ನ ನೀಡಲಿಕ್ಕೆ ರಾಜೇಂದ್ರ ನಿರ್ಧಾರವನ್ನ ಮಾಡಿದ್ದಾರೆ. ವರಿಷ್ಠರಿಗೆ ಏನೋ ದೂರು ಕೊಡ್ತಾರೆ ಹೌದು, ಆದ್ರೆ ತನಿಖೆ ಆಗಿ ಯಾರಿಂದ ಈ ರೀತಿಯಾಗಿ ಆಗ್ತಾ ಇದೆ ಏನು ಎತ್ತ ಅನ್ನುವಂಥದ್ದು ಗೊತ್ತಾಗ್ಬೇಕಲ್ಲ. ಈಗ ಆಲ್ರೆಡಿ ಈ ಒಂದು ವಿಚಾರ ಪ್ರಸ್ತಾಪ ಆಗಿ ಒಂದು 4 ದಿನ ಆಯ್ತು. ಇದುವರೆಗೂ ಇದ್ರ ಮೇಲಿನ ಡೆವಲಪ್ಮೆಂಟ್ ಏನು ಅಂತ ನೋಡಿದ್ರೆ ಬರೀ ಅಡ್ಡಾಡೋದಾಗ್ತಾ ಇದೆ ಅಷ್ಟೇ. ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗೋದು, ಹಿಂಗಾಯ್ತು ಸರ್ ಹಂಗಾಯ್ತು ಸರ್, ಮುಖ್ಯಮಂತ್ರಿಗಳಿಗೇನು ಗೊತ್ತಿಲ್ಲ ಅಂತಲ್ಲ, ಆದ್ರೆ ಅವ್ರ ನಿವಾಸಕ್ಕೆ ಹೋಗಿದ್ರು, ಓಕೆ ಏನೋ ಹೇಳಿದ್ರು, ಆದ್ರೆ ಇದುವರೆಗೂ ಕಂಪ್ಲೇಂಟ್ ಅನ್ನ ಕೊಡ್ತಾ ಇಲ್ಲ, ಇದುವರೆಗೂ ದೂರನ್ನ ದಾಖಲು ಮಾಡ್ತಾ ಇಲ್ಲ. ನಾಳೆ ಡಿಜಿಗೆ ಏನೋ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಇದಕ್ಕೆ ಉತ್ತರ ಕೊಟ್ಟು 3 ದಿನ ಆಯ್ತು. ಗೃಹ ಸಚಿವರು ವಿಧಾನಸಭೆಯಲ್ಲಿ ತನಿಖೆಯನ್ನು ಮಾಡಿಸ್ತೀವಿ, ಅವರಿಂದ ಇನ್ಪುಟ್ಸ್ ಅನ್ನ ಪಡ್ಕೊಳ್ತೀವಿ, ದೂರು ದಾಖಲಾಗ್ತದ ಹಾಗೆ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ರು. ಬಟ್ ಇದುವರೆಗೂ ಒಂದು ಟೀಮ್ ಅನ್ನ ಕೂಡ ರಚನೆ ಮಾಡಿಲ್ಲ. ಆಗ್ತಾ ಇರೋವಂಥದ್ದಕ್ಕೆ ಎಂಡ್ ಆಗಬೇಕು. ಸೊ ಅದರಿಂದ ಅದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿದ್ದೀನಿ. ಅವರು ಡಿಜಿಗೆ ಕಂಪ್ಲೇಂಟ್ ಕೊಡುವಂಥ ಮಾತನ್ನು ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಅದನ್ನು ನಾನು ನಾಡಿದ್ದು ಯಾರೋ ಒಬ್ಬ ಸೀನಿಯರ್ ಅಡ್ವೊಕೇಟ್ನ ನಾನು ಮಾತಾಡಿ ಸೋಮವಾರ ಇಲ್ಲ ಮಂಗಳವಾರದಷ್ಟರಲ್ಲಿ ನಾನು ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಡಿಜಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ. ಯಾರು ಬಂದಿದ್ದಾರೆ, ಈಗ ಏನಾಗುತ್ತೆ, ವಿಸಿಟರ್ಸ್ ಬಂದಾಗ ಇಂಥವ್ರೆ ಅಂತ ನಾವು ಇದು ಮಾಡೋಕ್ಕಾಗೋದಿಲ್ಲ, ಆಯಿತಾ. ಸೊ ಯಾರು ಬಂದಿದ್ದಾರೆ, ಬಂದಿಲ್ಲ ಅಂತ ನಾವೇನು ಅಲ್ಲೆಗೆಳೆಯಕ್ಕೆ ಹೋಗೋದಿಲ್ಲ, ಬಂದಿದ್ದಾರೆ, ಇಲ್ಲಿಗೂ ಬಂದಿದ್ದಾರೆ, ಮಧುಗಿರಿ ಮನೆ ಹತ್ರಕ್ಕೂ ಬಂದು ಹೋಗಿದ್ದಾರೆ ಅಂತ ಮಾಹಿತಿ ಇರೋವಂಥದ್ದು. ಸೊ ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಪ್ರಯತ್ನ ಸಕ್ಸಸ್ ಆಗಿಲ್ಲ. ಓಕೆ, ಸೊ ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಆಗಿಲ್ಲ. ಅದರಿಂದ ಅದು ನಮಗೆಲ್ಲೋ ಒಂದು ಕಡೆ ಆಗ್ತಾ ಇದೆ ಇದು ಅನ್ನೋವಂಥ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಮಾನ್ಯ ಸಚಿವರು ಅವತ್ತು ಅದನ್ನು ತನಿಖೆಗೆ ಒಳಪಡಿಸಬೇಕು ಅಂತ ಅಸೆಂಬ್ಲಿಯಲ್ಲಿ ಮಾತಾಡಿ. ಯಾವ ರೀತಿ ಅಪ್ರೋಚ್ ಆಗಿದ್ರು ಅಥವಾ ಅವ್ರ ಉದ್ದೇಶ ಏನು? ಈಗ ಅಪ್ರೋಚ್ ಮೀನ್ಸ್ ಏನಾಗುತ್ತೆ ಅಂದರೆ ಪಬ್ಲಿಕ್ ಜನರು ಹೇಗೆ ಬರ್ತಾರೆ, ಏನೋ ನಮ್ಮ ಕೆಲಸ ಇದೆ ಮಾಡಿಕೊಡಿ ಅಂತ ಬರ್ತಾರೆ. ಸೊ ಬಂದಂಥ ಸಂದರ್ಭದಲ್ಲಿ ವಿಡಿಯೋಗಳು ಆನ್ ಮಾಡೋವಂಥದ್ದು, ರೆಕಾರ್ಡಿಂಗ್ ಮಾಡೋವಂಥದ್ದು ಆಗಿದೆ ಅನ್ನೋವಂಥ ಭಾವನೆ ಮಾನ್ಯ ಸಚಿವರಲ್ಲಿ ಇರುವಂಥದ್ದು. ಸೊ ಅದು ಇದ್ರ ಮೇಲೆ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಈಗ ರಾಜಣ್ಣವರು ಒಬ್ಬ ಹಿಂದುಳಿದ ದಲಿತ ನಾಯಕ, ಆಯ್ತನಪ್ಪ, ಇಡೀ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಒಂದು ಛಾಪ್ ಇರುವಂಥ ಹಿಂದುಳಿದ ದಲಿತ ನಾಯಕ. ಸೊ ಅವ್ರ ಮೇಲೆ ಸಹಜವಾಗಿ ಈ ಥರ ಆಗಿದೆ ಅನ್ನೋ ಒಂದು ಭಾವನೆ. ಸೊ ಒಬ್ಬ ಹಿಂದುಳಿದವನ್ನ ತುಳಿಬೇಕು, ಒಬ್ಬ ದಲಿತನ ತುಳಿಬೇಕು ಅಂತ ಹೇಳಿ ಈ ಒಂದು ಷಡ್ಯಂತ್ರ ನಡೆದಿರ್ಬೋದೇನೋ ಅಂತ ಭಾವನೆ ನಮ್ಮಲ್ಲಿರುವಂಥದ್ದು. ರಾಜೇಂದ್ರ ಅವ್ರು ಹೇಳ್ತಾ ಇರೋ ಪ್ರಕಾರ ನೋಡ್ತಾ ಇದ್ರೆ ಅದೊಂದು ಷಡ್ಯಂತ್ರ ಆಗಿರಬಹುದೆಂಬ ಭಾವನೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಅವ್ರಿಗೂ ಒಂದು ಕ್ಲಾರಿಟಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಹಾಗೆ ಬಿಟ್ಟಿದೆ ಅಥವಾ ಇಂಥವರೇ ಬಂದಿದ್ರು ಆ ಕಾರಣಕ್ಕೋಸ್ಕರನೇ ಬಂದಿದ್ರು ಅನ್ನುವಂಥ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ. ಅವ್ರ ಮಾತುಗಳಲ್ಲಿ ಗಮನಿಸ್ಬೋದು. ಆದರೆ ಯಾರು ಮಾಡಿದ್ದು ವಕೀಲೆ ಅನ್ನುವಂಥ ವಿಚಾರ ಅಂತ ಹೇಳಲಾಗ್ತದೆ, ವಕೀಲೆ ಹೆಸರನ್ನ ಹೇಳ್ಕೊಂಡು ಬಂದಿದ್ರು ಅಂತ. ಬಟ್ CCTV ಎಲ್ಲ ಇದೆಯಾ ಅದ್ರ ಬಗ್ಗೆನೂ ಕೂಡ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಇನ್ನು ಈ ಒಂದು ವಿಚಾರ ಇದೆಯಲ್ಲ, ಇದನ್ನೇ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಲಿಕ್ಕೆ ಬಿಜೆಪಿ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದೆ. ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಾ ಇರುವಂಥದ್ದು ಹನಿ ಟ್ರ್ಯಾಪ್ ಸುದ್ದಿ. ನ್ಯೂಸ್ 18 ಬ್ರೇಕ್ ಮಾಡಿದಂಥ ಎಕ್ಸ್ಕ್ಲೂಸಿವ್ ಆದಂಥ ಸುದ್ದಿ ಇದು. ನಾಳೆಯಿಂದ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರತಿಧ್ವನಿಸುವಂತ ಸಾಧ್ಯತೆ ಇದೆ. ಸಂಸತ್ ಅಧಿವೇಶನದಲ್ಲಿ ಪ್ರಸ್ತಾಪಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಸಂಸತ್ ಅಧಿವೇಶನದಲ್ಲೇ ಚರ್ಚೆಯನ್ನ ಮಾಡಲಿಕ್ಕೆ, ಅಲ್ಲೂ ಕೂಡ ಇದನ್ನ ಪ್ರಸ್ತಾಪ ಮಾಡಲಿಕ್ಕೆ, ಕಾಂಗ್ರೆಸ್ಗೆ ಮುಜುಗರವನ್ನ ತರಲಿಕ್ಕೆ ಬಿಜೆಪಿ ಪ್ರಯತ್ನವನ್ನ ಪಡಲಿದೆ ಅಂತ ಹೇಳಲಾಗ್ತಾ ಇದೆ. ಮುಜುಗರದಿಂದ ತಪ್ಪಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಸರ್ಕಸ್ ಅನ್ನ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಕಾಂಟ್ಯಾಕ್ಟ್ ಮಾಡಿದ್ರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ, DK ಶಿವಕುಮಾರ್ ಅವರನ್ನ.
ಯಾಕೆ ಇದನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಲಿಲ್ಲ, ನಮ್ಗೆ ಯಾಕೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಲಿಲ್ಲ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ವಿಧಾನಸಭೆಯಲ್ಲಿ ಚರ್ಚೆಯನ್ನ ಮಾಡಿದಿರಲ್ಲ ಅಂತೆಲ್ಲ ಮಾಹಿತಿಯನ್ನ ಪಡ್ಕೊಳ್ಳೋದ್ರ ಜೊತೆಗೆ ಪ್ರಶ್ನೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ಈಗ ಆಲ್ರೆಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ರಾಜ್ಯ ನಾಯಕರಿಂದ. ಸುರ್ಜೇವಾಲಾ, KC ವೇಣುಗೋಪಾಲ್ ಅವರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗಿರುವಂಥದ್ದು. ರಾಜ್ಯದಲ್ಲೂ ಹೋರಾಟಕ್ಕೆ ಬಿಜೆಪಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಈಗ ಆಲ್ರೆಡಿ CBIಗೆ ಕೊಡಬೇಕು, ಇಲ್ಲಾಂದ್ರೆ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ರು. ಸದನದಲ್ಲಿ ರಾಜಣ್ಣ ಹೇಳಿಕೆಯೇ ಬಿಜೆಪಿಗೆ ಪ್ರಮುಖ ಅಸ್ತ್ರ ಆಗಿದೆ. ಯಾಕೆಂದ್ರೆ ಪ್ರೆಸೆಂಟ್ ಇರುವಂತ ಹಾಲಿ ಸಚಿವರ ಮೇಲೇನೆ ಈ ರೀತಿಯಾಗಿ ಒಂದು ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಿದ್ದ ಹಾಗೆ ಇದೊಂದು ದೊಡ್ಡ ಅಸ್ತ್ರ ಆಗಿದೆ ಬಿಜೆಪಿಗೆ. ಯಾಕೆಂದ್ರೆ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ, ಇಲ್ಲ ಅಧಿಕಾರಕ್ಕೋಸ್ಕರ ಯಾವ್ಯಾವ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ ಅಧಿಕಾರವನ್ನ, ಹೇಗೆಲ್ಲ ಕೆಡ್ಡವನ್ನ ತೋಡ್ಲಾಗ್ತಾ ಇದೆ, ಅದು ದಲಿತ ನಾಯಕರನ್ನೇ ತುಳಿಯುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಪ್ರಮುಖ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಈಗ ಆಲ್ರೆಡಿ ಅದನ್ನ ಪ್ರಸ್ತಾಪ ಕೂಡ ಮಾಡ್ತಾ ಇದ್ರು. ದಲಿತ ನಾಯಕನ ಹೆಸರಿನಲ್ಲಿ ರಾಜಕೀಯ ಕೋಲಾಹಲವನ್ನ ಸೃಷ್ಟಿ ಮಾಡಲಿಕ್ಕೆ ಬಿಜೆಪಿ ತಂತ್ರವನ್ನ ಮಾಡ್ಕೊಂಡಿದೆ. ಇದೊಂದು ಮೈಲೇಜ್ ತಗೊಳ್ಳಿಕ್ಕೆ ಮುಂದಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ರಾಜಣ್ಣ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದು ಹನಿ ಟ್ರ್ಯಾಪ್ ಯತ್ನ ಆಗಿದೆ ಅಂತ ಹೇಳ್ತಿದ್ದ ಹಾಗೆ ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗಿರುವಂಥದ್ದು. ಅದು ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ಕಿಚ್ಚೆಬ್ಬಿಸಲಿಕ್ಕೆ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಯಾವ ರೀತಿಯಾಗಿ ಇದಕ್ಕೊಂದು ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಳ್ತಾ ಇದೆ ಅಂತ. ಪೃಥ್ವಿ, ಖಂಡಿತವಾಗಿಯೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯದಾದ್ಯಂತವೂ ಕೂಡ ಸದ್ದನ್ನ ಮಾಡಿತು. ಅದೀಗ ದೇಶೀಯ ಮಟ್ಟದಲ್ಲೂ ಕೂಡ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ. ಪ್ರಮುಖವಾಗಿ ST ಸಮುದಾಯದ ನಾಯಕನಿಗೆ ಈ ರೀತಿಯ ಷಡ್ಯಂತ್ರವನ್ನು ಮಾಡಿ ಅವರ ರಾಜಕೀಯವನ್ನು ಮುಗಿಸೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಒಂದು ರೀತಿಯಾಗಿ ಬಿಂಬಿಸೋದಕ್ಕೆ ಬಿಜೆಪಿ ಸಾಕಷ್ಟು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಸದನದಲ್ಲಿಯೂ ಕೂಡ ನಾಳೆ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಬಿಜೆಪಿ ಸಂಸದರುಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾದ ವಿಚಾರ ಏನು ಅಂತಂದ್ರೆ, ಸ್ವಪಕ್ಷೀಯರಿಂದಲೇ ರಾಜಣ್ಣ ಅವರಿಗೆ ಈ ರೀತಿಯ ಯತ್ನ ನಡೆದಿತ್ತು ಅಂತ ಏನು ಚರ್ಚೆ ಉಂಟಾಗಿದೆಯಲ್ಲ, ಇದು ಪ್ರಮುಖವಾಗಿ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಗೆ ಮುಜುಗರನ್ನು ತರಿಸ್ತಾ ಇರುವಂತದ್ದು. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದೆ. CM ಸಿದ್ದರಾಮಯ್ಯನವರನ್ನು ಕೂಡ ಸಂಪರ್ಕಿಸಿದೆ. ಜೊತೆಗೆ ಇದರ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದೆ. ಒಂದು ಕಡೆ ತನಿಖೆಯ ವಿಚಾರವಾಗಿ ರಾಜಣ್ಣ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಅವರು ಕೂಡ CM ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಅವರೊಂದಿಗೆ ಚರ್ಚಿಸಿದ್ದಾರೆ. ಜೊತೆಗೆ ಅವರಲ್ಲಿ ಇರುವಂತಹ ಸಾಕಷ್ಟು ಸಾಕ್ಷಿಗಳನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಅಂಶಗಳನ್ನು ಕೂಡ ಅವರೊಂದಿಗೆ ಚರ್ಚೆಯನ್ನು ಮಾಡಿರುವಂತದ್ದು. ಜೊತೆಗೆ CM ಸಿದ್ದರಾಮಯ್ಯನವರು ಕೂಡ ಸರ್ಕಾರಕ್ಕೆ ಎದುರಾಗಬಹುದಾದಂಥ ಮುಜುಗರನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಆರಂಭಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಚಿಂತನೆಯನ್ನು ಮಾಡಿದ್ದಾರೆ, ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗಾಗಿಯೇ ಒಂದು ವೇಳೆ ರಾಜೇಂದ್ರ ರಾಜಣ್ಣ ಅವರು DGP ಅವರಿಗೆ ದೂರನ್ನು ಕೊಟ್ಟಂತ ಪಕ್ಷದಲ್ಲಿ ಅದನ್ನ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡುವಂತ ಸಾಧ್ಯತೆಗಳು ಕೂಡ ಇವೆ. ತನಿಖೆಗೆ ಆದೇಶವನ್ನು ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇದೇ ಒಂದು ವಿಚಾರವನ್ನ ಎನ್ಕ್ಯಾಚ್ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದನ್ನ ಕೊಂಡೊಯ್ಯಬೇಕು, ಈ ವಿಚಾರವನ್ನು ಚರ್ಚೆಯನ್ನ ಹುಟ್ಟುಹಾಕಬೇಕು. ಜೊತೆಗೆ ರಾಜಕೀಯ ವಲಯದಲ್ಲಿ ST ಸಮುದಾಯದ ನಾಯಕರನ್ನ ಯಾವ ರೀತಿಯಾಗಿ ಮಟ್ಟ ಹಾಕೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಜೊತೆಗೆ ಅದು ಸ್ವಪಕ್ಷೀಯರಿಂದಲೇ, ಕಾಂಗ್ರೆಸ್ನ ಸ್ವಪಕ್ಷೀಯರಿಂದಲೇ ಈ ರೀತಿ ಯತ್ನ ನಡೆದಿದೆ ಅನ್ನುವಂಥದ್ದನ್ನ ಬಿಂಬಿಸೋದಕ್ಕೂ ಕೂಡ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹಾಗಾಗಿಯೇ ಲೋಕಸಭೆಯಲ್ಲಿ ಏನಾದರೂ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನು ಹೇಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಕೂಡ ಕಾಂಗ್ರೆಸ್ ಕೂಡ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಿದೆ. ಅದೇ ಒಂದು ಕಾರಣಕ್ಕಾಗಿ CM ಸಿದ್ದರಾಮಯ್ಯನವರ ಬಳಿ ಸಾಕಷ್ಟು ವಿಚಾರವನ್ನ ಮಾಹಿತಿಯನ್ನು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಕಲೆ ಹಾಕಿರುವಂತದ್ದು. ಹಾಗಾಗಿ ಒಟ್ಟಿನಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಏನಿದೆ, ಈ ಒಂದು ಪ್ರಕರಣ ದೇಶದಾದ್ಯಂತ ಈಗ ಚರ್ಚೆಯನ್ನು ಉಂಟು ಮಾಡ್ತಾ ಇರುವಂತದ್ದು. ಒಂದ್ ಕಡೆ ತನಿಖೆಯನ್ನು ನಡೆಸೋ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಇನ್ನೊಂದು ಕಡೆ ಬಿಜೆಪಿಯು ಕೂಡ ಇದೇ ಒಂದು ವಿಚಾರವನ್ನು ಪ್ರಸ್ತಾಪಿಸಿ ದಲಿತರಿಗೆ ಕಾಂಗ್ರೆಸ್ನಲ್ಲಿ ಉಳಿಗಾಲ ಇಲ್ಲ ಅಥವಾ ದಲಿತರಿಗೆ ಕಾಂಗ್ರೆಸ್ನಲ್ಲಿ ಷಡ್ಯಂತ್ರಗಳು ನಡೀತವೆ, ದಲಿತ ನಾಯಕರುಗಳನ್ನ ಮಟ್ಟ ಹಾಕೋದಕ್ಕೆ ಬೇರೆ ಬೇರೆ ರೀತಿಯ ಒಂದು ಕಾರ್ಯತಂತ್ರಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ಆರೋಪಿಸಿ ಅದನ್ನ ಲೋಕಸಭೆಯಲ್ಲಿಯೂ ಕೂಡ ಎತ್ತಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಅವರು ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾದ್ ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನು. ಬಿಕಾಸ್ ಹೈಕಮಾಂಡ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರದಲ್ಲಿ ನಮ್ಗೆ ಯಾಕೆ ಮಾಹಿತಿಯನ್ನು ಕೊಡಲಿಲ್ಲ ಫಸ್ಟ್ ಅಲ್ಲಿ ಪ್ರಸ್ತಾಪ ಮಾಡಲಿಕ್ಕೂ ಮುಂಚೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದನ್ನ ಬಿಜೆಪಿ ಎಷ್ಟು ಮಟ್ಟಿಗೆ ಮೈಲೇಜ್ ತಗೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗುತ್ತೆ, ಇದು ಕಾಂಗ್ರೆಸ್ ಅನ್ನ ಇನ್ನಷ್ಟು ಇಕ್ಕಟ್ಟಿಗೆ ಸಿಕ್ಕಾಕ್ಸುತ್ತಾ ಅಥವಾ ಮತ್ತೊಂದು ರೀತಿಯಲ್ಲಿ ಒಂದು ದಾರಿ ಮಾಡಿಕೊಡುತ್ತೆ